ರಾತ್ರಿ ಎತ್ತಿದ್ದೀನಿ. ಏನ್ ಸ್ಯಾಮ್ ಇಷ್ಟು ಬೆಳಗ್ಗೆನೆ ರೆಡಿ ಟು ಈಟ್ ಬಿರಿಯಾನಿ. ಸ್ಯಾಮ್ ಇವತ್ತು ಇಷ್ಟು ಬೆಳಗ್ಗೆನೇನಾ? 5 ಗಂಟೆಗೆ ಸ್ಯಾಮ್. 6 ಗಂಟೆಗೆ ಹೋಗ್ಬೋದಲ್ಲ? 6 ಗಂಟೆಗೆ ಹೋಗ್ಬೋದಲ್ಲ? ಸರಿ. ಏನ್ ತಿನ್ನೋಕೆ ಹೋಗ್ತಾ ಇರೋದು ಅಂತ ಹೇಳ್ಬಿಡಿ ಎತ್ಕೊಂಡಲ್ಲ ಹೇಳ್ಬಿಡಿ ಸರ್. ಏನ್ ತಿನ್ನೋಕೆ ಹೋಗ್ತಾ? ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ ಆಮೇಲೆ ಮಟನ್ ಬಿರಿಯಾನಿ ಆಮೇಲೆ ಆಮೇಲೆ ಲಾಗ್ ಮಾಡ್ತೀನಿ. ಸ್ಯಾಮ್ ನೀರು ಕುಡಿಯೋಕೆ ಕೂತಿದ್ಯಾ ಸ್ಯಾಮ್ ಇಲ್ಲಿ? ಇಲ್ಲ, ವೇಟಿಂಗ್ ಫಾರ್ ಅದರ್ ಪ್ಲೇಯರ್ಸ್. waiting here water tank all of them. ಸ್ಯಾಮ್ ನಿದ್ದೆ ಬರ್ತಾ ಇಲ್ವಾ ಇಷ್ಟು ಬೆಳಗ್ಗೆ ಬಂದಿದ್ಕೆ? ಏನಿಲ್ಲ. ಲುಂಗಿಲಿ ಯಾಕೆ ಬಂದಿದ್ಯಾ ರಾಜು ಇವತ್ತು? ರಾಜು ಲುಂಗಿಲಿ ಯಾಕೆ ಬಂದಿದ್ಯಾ ರಾಜು ಇವತ್ತು? ಹೇಳು ರಾಜು. ಬಟ್ಟೆ ಎಲ್ಲ ಯಾವಿಲ್ಲ ಲುಂಗಿ ಡ್ಯಾನ್ಸ್ ಇವತ್ತು ಫುಲ್. ನೀನ್ ಬಾ ಮಗ. ಓ ಬಾರ ಸಮರ್. ಎಗರ್ಸಿದೆ ಅಂದ್ರೆ ಗಾಡಿಯಲ್ಲಿರೋ ಟೈಟ್ ಮಣ್ಣೆಲ್ಲ ಬಂದು ನನ್ನ ಕಾಲಿಗೆ ಕುತ್ಕೊಂಡೈತೆ. ಹೆಂಗ್ ಎಗರಿಸಿದೆ ಅಂದ್ರೆ ನಾರ್ಮಲ್ ರೈಡ್ ಹೋಗಿರೋದು ಅಷ್ಟೇ ನಾವು. ಅಲ್ಲ ಹೆಂಗ್ ಎಗರಿದೆ ಅಂದಿದ್ದು. ಇಲ್ಲ ಜಾತ್ರೆ ಒಳಗೆ ತಗೊಂಡಿಲ್ಲ. ಇಲ್ಲ ತಗೊಂಡಿದ್ರೆ ಇವತ್ತು ನಾವು ಗಾಡಿ ಒಂದಿಲ್ಲ. ಸೂಪು ನಿಮ್ಮ ಅಕ್ಕಂಗೆ ಅಕ್ಕ ಬೆಳಿಗ್ಗೆ ಮಟನ್ ತಿಂದಾನೆ ಮಂಡಿಗಡ್ಡೆ ಆಗ್ತೀನಲ್ಲ ಆಗ್ಬಿಟ್ಟಿದೆ. ನಿಮ್ಮ ಅಕ್ಕಂಗೆ ಶೇರ್ ಮಾಡ್ಬಿಡ್ತೀನಿ. ಅಕ್ಕ ಟ್ರಿಪ್ ತಿಂದೆ ಎರಡಣ್ಣ ಅದೇನೋ ಮಿಸ್ ಆಯ್ತಂತ ಅಕ್ಷರ ಪ್ಲೇಟಲ್ಲಿ. 3 ಇಡ್ಲಿ. ಒಂದು ಇಡ್ಲಿ 3 ಇಡ್ಲಿ. ಮುಲ್ಲ ಇಡ್ಲಿ ಯಾರಿಗೆ ನೀವು ಗೆಸ್ ಮಾಡ್ತೀವಿ. ಭರತ ಹೆಂಗಿತ್ತು? ಭರತ ಊಟ ಸಕ್ಕತ್ತಾಗಿತ್ತು. ಊಟ ಇಡ್ಲಿ ಮಾತ್ರ ಸಂಡೇ ಆಗಿದ್ರಿಂದ ಮಟನ್ ಊಟ ಟ್ರೈ ಮಾಡ್ಬೇಕಂತ ಹಳ್ಳಿ ಮೇಲೆ ದಮ್ ಬಿರಿಯಾನಿ ಹೋಟೆಲ್ಗೆ ಬಂದಿದ್ವಿ. ಇಲ್ಲಿನ ಸ್ಪೆಷಲ್ ಬಂದು ಮಟನ್ ಬಿರಿಯಾನಿ ಮತ್ತು ಮಟನ್ ಕಾಲ್ ಸೂಪ್. ನಮ್ಗೆ ಈ ಹೋಟ್ಲಲ್ಲಿ ತುಂಬ ಇಷ್ಟ ಆಗಿದೆ ಅಂದರೆ ಇವ್ರು ಮಾಡೋ ತಟ್ಟೆ ಇಡ್ಲಿ ಅಂದರೆ ಸ್ಮೂತಾಗಿ ತುಂಬ ಚೆನ್ನಾಗಿತ್ತು.
ಅದು ಹಳ್ಳಿಮನೆ ಹೋಟ್ಲ್ ಅಂತ ಒಂದು ತರೀಕೆರೆ ಕೋರ್ಟ್ ಆಪೋಸಿಟ್ ಬರುತ್ತೆ. ನಮ್ಮದು ಭಾನುವಾರ ಬೆಳಿಗ್ಗೆ ಒಂದು 4 ಗಂಟೆಗೆಲ್ಲ ತಟ್ಟೆ ಇಡ್ಲಿ, ಕಾಲು ಸೂಪು, ಮಟನ್ ಬಿರಿಯಾನಿ, ಮಟನ್ ಚಾಪ್ಸು, ಮಟನ್ ರೈಸು, ಚಿಕನ್ ಫ್ರೈ ಈ ಥರ ಬೆಳಗ್ಗೆನೇ ಶುರು ಆಗುತ್ತೆ. ಎಲ್ಲ 8 ಗಂಟೆ ಮೇಲೆ ಬಂದರೆ ಸಿಗಲ್ಲ. ಆದಷ್ಟು ಫೋನ್ ಮಾಡಿಕೊಂಡು ಲೇಟಾಗಿ ಬರುವಂಥ ಫೋನ್ ಮಾಡಿದ್ರೆ ಎತ್ತಿಟ್ಟಿರ್ತೀವಿ. ನೋಡಿದೆ ಮತ್ತೆ ನಮಸ್ತೆ. ಎಲ್ಲಿಂದ ಬಂದಿರೋದು? ಬಂದಿದ್ದೀವಿ. ಸೊ ಆಲ್ಮೋಸ್ಟ್ ಒಂದು 3 years ಇಂದ ಬರ್ತಾ ಇದ್ದೀನಿ ಅನ್ಕೊಂತೀನಿ ಅಲ್ವಾ? 3 years ಇಂದ ಅಲ್ಲಿ ಹಳೆ ಅಂಗಡಿಯಿಂದನೂ ಬರ್ತಾ ಇದ್ದೀನಿ. ಸೊ ನಮಗೆ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ, ಇನ್ನೂ ಮಲಗಿಲ್ಲ ನಾನು. ಬಟ್ ಸ್ಟಿಲ್ ಸಂಡೇ ಆದರೆ ಬಂದು ಊಟ ಏನು ಕೊಡ್ತಾರೋ ಮಟನ್ ಬಿರಿಯಾನಿ, ಇಡ್ಲಿ, ಕಾಲ್ ಸೂಪ್, ಎಸ್ಪೆಷಲಿ ಕಾಲ್ ಸೂಪು. ಅದಕ್ಕಂತಾನೆ 40-50 ಕಿಲೋಮೀಟರ್ಸ್ ಆದರೂ ಪರವಾಗಿಲ್ಲ ಅಂತ ಅಲ್ಲಿಂದ ಬಂದು ತಿನ್ಕೊಂಡು ಹೋಗ್ತೀವಿ. ಆ್ಯಂಡ್ ಮಟನ್ ಫೇವ್ರೇಟ್ ಇರೋ ಗೈಸ್ ಇಲ್ಲಿದ್ದಾರೆ, ಇವ್ರ ಹತ್ರ ತೊಗೊಬಂದಿದ್ದೀನಿ. ಕ್ವಾಂಟಿಟಿ ತುಂಬ ಚೆನ್ನಾಗಿದೆ, ಬಿರಿಯಾನಿ ಟೇಸ್ಟು ಚೆನ್ನಾಗಿದೆ, ಸ್ಪೆಷಲಿ ಬಾಯ ಸೊಪ್ಪು. ಲಾಸ್ಟ್ ಟೈಮ್ ಲೆಗ್ ತೊಗೊಂಡಿದ್ದೆ, ಅದು ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಇವಾಗ ಬರ್ತಾ ಇದ್ದೀನಿ ಮತ್ತೆ. ರಿಟರ್ನಿಂಗ್ ಕಸ್ಟಮರ್. ಮಟನ್ ಮಾತ್ರ ಬೆಸ್ಟ್ ಇರುತ್ತೆ. ನಾನು ಫಸ್ಟ್ ಟೈಮು ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ. A few moments later. ಬರುತ್ತೆ ಯಾಕೆ ಮತ್ತೆ ಪೆಟ್ರೋಲು? ಫುಲ್ ಪ್ಲಾನ್ ಚೇಂಜ್ ಅಪ್ಪ. ಏನೀಗ ಪ್ಲಾನು? ಇವಾಗ ಡೈರೆಕ್ಟ್ ಕಲ್ಲತ್ಗಿರಿ ಹೋಗ್ಬಿಟ್ಟು ಫಾಲ್ಸ್ ನೋಡೋಣ, ಇನ್ನೇನು ಹತ್ರ ಐತೆ ಅಂತಂದ್ರು. ಕಲ್ಲತ್ಗಿರಿ ಹೋಗ್ಬಿಟ್ಟು ವಾಪಸ್ ಮತ್ತೆ ಕಾಲೇಜು ಅಷ್ಟೇ. ಸ್ಯಾಮ್, ಕಲ್ಲತ್ಗಿರಿ ಫಾಲ್ಸ್ ಈಗ ಎಕ್ಸೈಟ್ ಆಗಿದ್ಯಾ? ಫುಲ್ ಎಕ್ಸೈಟ್. ಫುಲ್ ರಾಜು, ಏನ್ ರಾಜು ಲುಂಗಿಲೆಲ್ಲ ಬರ್ತಾ ಇದೀಯಾ ಕಲ್ಲತ್ಗಿರಿ ಫಾಲ್ಸ್? ಅವ್ನು ಮೋದಿ ಫಾಲೋವರ್ಲೆ ಇಲ್ಲಿದವ್ರನ್ನ ಬೆಳೆಸ್ಬೇಕು. ನೀನ್ ನೋಡ್ ಪ್ಯಾಂಟ್ ಶರ್ಟ್ ಹಾಕೊಂಡು. ನಾನು ಹೆಂಗಿದ್ದೆ ಹಂಗೆ ಎದ್ ಬಂದಿದ್ದೀನಿ ಸ್ಯಾಮ್. ನನ್ನ ಹಿಡಿ, ನಾಟಕ ಮಾಡ್ಬೇಡ. ನಾನು ಬಂದಾಗ ಮುಖ ಹಂಗೆ ಚೆನ್ನಾಗಿ ಬರ್ತಾ ಇತ್ತು. ಬರತ್ತಾ ರೆಡಿ?